ಡಿಕೆ ಶಿವಕುಮಾರ್ಗೆ ತೆಲಂಗಾಣದಲ್ಲಿ ಒಬ್ಬ ಅಭಿಮಾನಿ ಡಿಕೆ ಸಿಎಂ ಆಗ್ಲಿ ಅಂತ ಹೇಳಿ ಉಪವಾಸ. ಶಕ್ತ ನಾಯಕನಿಗೆ ಸಿಎಂ ಭಾಗ್ಯ ಕರುಣಿಸಿ ಎಂದಿರುವಂತಹ ಕರ್ನಾಟಕದ ಮಾತ್ರವಲ್ಲದೆ ತೆಲಂಗಾಣದಲ್ಲೂ ಕೂಡ ಪೂಜೆ ಆಗ್ತಾರೆ. ಡಿಕೆ ಶಿವಕುಮಾರ್ ಅವರಿಗೆ ಪೂಜೆಯೇ ಪೂಜೆ. ಡಿಕೆ ಶಿವಕುಮಾರ್ಗೆ ತೆಲಂಗಾಣದಲ್ಲಿ ಒಬ್ಬ ಅಭಿಮಾನಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಉಪವಾಸ. ಶಕ್ತ ನಾಯಕರಿಗೆ ಸಿಎಂ ಭಾಗ್ಯ ಕರುಣಿಸಿ ಅಂತ ಹೇಳಿ ವೃತ್ತ. ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣದಲ್ಲೂ ಕೂಡ ಪೂಜೆ ಪುರಸ್ಕಾರ. ಡಿಕೆ ಸಿಎಂ ಆಗ್ತಾರಾ ಅನ್ನುವಂತಹ ಕುತೂಹಲ ಕಾಣಿಸ್ತಾ ಇದೆ. ಪೂಜೆ ಪುರಸ್ಕಾರಗಳೆಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಚೆನ್ನಾಗಿದೆ ಇದು. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲರೂ ವ್ರತ ಪೂಜೆ ಪುನಸ್ಕಾರ ಅಂತ ಹೇಳಿ ಮಾಡ್ಕೊಂತಿರ್ತಾರೆ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ನಮ್ಮ ರಾಜ್ಯದವ್ರು ಪೂಜೆ ಮಾಡಿದ್ರು ಓಕೆ. ತುಮಕೂರಲ್ಲಿ ಪೂಜೆ ಆಯಿತು, ಬಾಗಲಕೋಟೆಯಲ್ಲಿ ಪೂಜೆ ಆಯಿತು, ಪಾವಗಡದಲ್ಲಿ ಪೂಜೆ ಆಯಿತು, ಎಲ್ಲವರಿಗೂ ಪೂಜೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಕೂಡ ದೇವರಲ್ಲಿ ಸ್ವಲ್ಪ ಭಕ್ತಿ ಜಾಸ್ತಿ ಅವರಿಗೆ. ಸಿದ್ದರಾಮಯ್ಯ ಅವ್ರ ಪರವಾಗಿ ಪೂಜೆ ಮಾಡಿದ್ದಿಂದಲೂ ಕಾಣೆ ನಾನು. ಸ್ವಲ್ಪ ಅದು ಬಂದ್ಬಿಡ್ತು ಅಂದರೆ ನ್ಯೂಸ್ ಓದೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ತೆಲಂಗಾಣದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಅಂತೆ. ಸೊ ಅವರು ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟ ಸಿಗಬೇಕು ಅಂತ ಹೇಳಿ. ನಮ್ಮ ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಜಟಾಪಟಿ ಪಕ್ಕದ ರಾಜ್ಯಕ್ಕೂ ಹೋಗಿದೆ. ಪಕ್ಕದ ರಾಜ್ಯದಲ್ಲೂ ಕೂಡ ಅದೇ ಚರ್ಚೆ ಅಂತಂದರೆ ಅದು ಖುಷಿನೋ ದುಃಖನೋ ನೀವೇ ಹೇಳಿ, ಯೋಚನೆ ಮಾಡಿ. ಸೊ ಇವಾಗ ಪ್ರಶ್ನೆ ಏನು ಅಂದರೆ, ಆತ ತೆಲಂಗಾಣದ ಒಬ್ಬ ವ್ಯಕ್ತಿ ಫ್ಯಾನ್ಸು. ಆ ಒಂದು ಕಾರಣಕ್ಕೆ ಉಪವಾಸ ಮಾಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆಯದಾಗಲಿ, ಅವರು ಬೇಗ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲಿ ಅಂತ ಹೇಳಿ. ಒಳ್ಳೇದಪ್ಪ, ಇನ್ನೇನೇನು ಮಾಡ್ತೀರಾ ಮಾಡಿ. ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ತೆರೆಮರೆಯ ಆಟ. ಡಿ ಕೆ ಶಿವಕುಮಾರ್ಗೋಸ್ಕರ ದೇವಸ್ಥಾನದಲ್ಲಿ ಸಾಕಷ್ಟು ವಿಚಾರಗಳಿಗೆ ಪೂಜೆ ಪುನಸ್ಕಾರ. ಸಿದ್ದರಾಮಯ್ಯ ಅವರ ಪರವಾಗಿ ಸಾಕಷ್ಟು ಶಾಸಕರು ಎಲ್ಲರೂ ಕೂಡ ಒತ್ತು ಕೊಡ್ತಾ ಇರ್ತಾರೆ. ಯಾರಿಗೆ ಸಿಗುತ್ತೆ ಸಿಎಂ ಕುರ್ಚಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿನಗಣನೆ ನವೆಂಬರ್ ಮುಗಿಲಿಕ್ಕೆ ಇನ್ನೊಂದು 6-7-8 ದಿನ ಇದೆ ಅಷ್ಟೇ. ಸಿದ್ದರಾಮಯ್ಯ ಅವರನ್ನ ಮೀರಿಸ್ತಾರ ಡಿ ಕೆ ಶಿವಕುಮಾರ್? ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಯಾರಿಗೆ ಅಸ್ತು ಅಂತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಮಧ್ಯದಲ್ಲಿ ತೆಲಂಗಾಣದಲ್ಲಿ ಹುಟ್ಟುಕೊಂಡಿರುವಂತಹ ಸಖತ್ ಫ್ಯಾಕ್ಟ್. ವೇಟ್ ಅಂಡ್ ವಾಚ್, ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.